ಪುದೀನ ಸೊಪ್ಪು ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ಮಸಾಲೆ ಪದಾರ್ಥಗಳಿಗಂತೂ ಪುದೀನ ಸೊಪ್ಪು ಇರಲೇಬೇಕು. ಪುದೀನ ಸೊಪ್ಪಂತೂ ಅತ್ಯುತ್ತಮ ಔಷಧೀಯ ಗುಣಗಳನ್ನು ಹೊಂದಿರುವ ಆಯುರ್ವೇದದ ಗಿಡಮೂಲಿಕೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಹಾಗೆಯೇ ಉಸಿರಾಟದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ, ತಲೆನೋವನ್ನು ಕಡಿಮೆ ಮಾಡಲು, ಹಾಗೆಯೇ ಬಾಯಿಯ ದುರ್ವಾಸನೆಯನ್ನು ತಡೆಯಲು ಕೂಡ ತುಂಬಾ ಪರಿಣಾಮಕಾರಿಯಾಗಿದೆ. ಈ ಪುದೀನ ಸೊಪ್ಪಿನ ಔಷಧಿ ಗುಣಗಳನ್ನು ನೋಡೋಣ. ಈ ಒಂದು ಪುದೀನ ಸೊಪ್ಪು ಹೊಟ್ಟೆಯ ಸಮಸ್ಯೆಗಳಿಗೆ ಅತ್ಯುತ್ತಮವಾದ ಒಂದು ಗಿಡಮೂಲಿಕೆ. ಈ ಪುದೀನ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸಿ ಗ್ಯಾಸ್ ಸಮಸ್ಯೆ ಅಥವಾ ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಪುದೀನ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿರುವಂತಹ ಮೆಂಥಾಲ್ ನೈಸರ್ಗಿಕವಾಗಿ ಮೂಗಿನ ಕಟ್ಟುವಿಕೆಯನ್ನು ಸಡಿಲಗೊಳಿಸಿ ಗಂಟಲಿನ ಕಿರಿಕಿರಿ ಹಾಗೆ ನೆಗಡಿಯಂತಹ ಸಮಸ್ಯೆಗಳನ್ನು ನಿವಾರಣೆ ಆಗುತ್ತೆ. ಯಾವ ರೀತಿ ಇದನ್ನು ಸೇವನೆ ಮಾಡ್ಬೋದು ಅಂತಂದರೆ, ಪುದೀನ ಸೊಪ್ಪನ್ನು ತಾಜಾ ಎಲೆಗಳನ್ನು ತೊಗೊಂಬಂದು ಒಂದು ಇಡೀ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು, ಈ ಪುದೀನ ಸೊಪ್ಪಿಗೆ ಸ್ವಲ್ಪ ಜೀರಿಗೆ ಹಾಗೆಯೇ ಧನಿಯಾ ಬೀಜವನ್ನು ಸೇರಿಸಿ ಸುಮಾರು 2 ಟೀ ಗ್ಲಾಸಷ್ಟು ನೀರನ್ನು ಹಾಕಿ 1 ಟೀ ಗ್ಲಾಸ್ ಆಗೋವರೆಗೆ ಚೆನ್ನಾಗಿ ಕುದಿಸಿ, ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡಿ ಹಾಗೆಯೇ ಸೇವನೆ ಮಾಡ್ಬೋದು. ಹಾಗೆಯೇ ತುಂಬಾ ತಲೆನೋವಿದೆ ಅಂತಂದಾಗ ಪುದೀನ ಸೊಪ್ಪಿನ ಸುವಾಸನೆ ಅಂದರೆ ಅರೋಮಾಥೆರಪಿ ಅಂತ ಕರಿತೀವಿ, ಮಾನಸಿಕ ಒತ್ತಡ ಹಾಗೆ ಆತಂಕವನ್ನು ದೂರ ಮಾಡುತ್ತೆ. ಯಾವ ರೀತಿ ಈ ಒಂದು ಎಲೆಯನ್ನು ಬಳಸ್ಬೋದು ಅಂತಂದರೆ, ಈಗ ನೀವು ಕೊಬ್ಬರಿ ಎಣ್ಣೆ ಬಳಸ್ತೀವಲ್ಲ, ಮನೆಯಲ್ಲಿ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಸುಮಾರು 3 ರಿಂದ 4 ಕೊಡಿಗಳಷ್ಟು ಪುದೀನ ಸೊಪ್ಪನ್ನು ಎಣ್ಣೆಯಲ್ಲಿ ಹಾಕಿ ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡಿ ನಂತರ ಅದನ್ನು ಹಣೆಗೆ ಹಚ್ಚೋದ್ರಿಂದ ತಲೆನೋವು, ಮೈಗ್ರೇನ್ ಸಮಸ್ಯೆಯಿಂದ ಕೂಡ ನಿವಾರಣೆಯನ್ನು ಹೊಂದ್ಬೋದು ನೀವು. ಹಾಗೆಯೇ ಬಾಯಿಯ ಆರೋಗ್ಯವನ್ನು ಕೂಡ ನೀವು ರಕ್ಷಣೆ ಮಾಡ್ಬೋದು. ಪುದೀನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿವೆ. ತಾಜಾ ಎಲೆಗಳನ್ನು ಅಗಿಯೋದ್ರಿಂದ ಬಾಯಿಯ ದುರ್ವಾಸನೆ ದೂರವಾಗಿ ಒಸಡುಗಳು ಗಟ್ಟಿಯಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಒಂದು ದೇಹದ ತ್ವಚೆಯ ಕಾಂತಿ ಕೂಡ ಹೆಚ್ಚಿಸುತ್ತೆ. ಅಂದರೆ ನಮ್ಮ ಮುಖದಲ್ಲಿ ಏನಾದರೂ ತುಂಬಾ ಮೊಡವೆಗಳಾಗಿದ್ದಾವೆ ಅಂತಂದರೆ ಈ ಪುದೀನ ಎಲೆಯೊಂದಿಗೆ ಅರಿಶಿಣ ಕೊಂಬನ್ನು ಚೆನ್ನಾಗಿ ಜಜ್ಜಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಒಂದು ಪೇಸ್ಟನ್ನು ಮೊಡವೆ ಇರುವಂತಹ ಜಾಗಕ್ಕೆ ಹಚ್ಚೋದ್ರಿಂದ ಮೊಡವೆಗಳು ಮಾಯ ಆಗುತ್ತೆ. ಹಾಗೆಯೇ ಮುಖದಲ್ಲಿರುವಂತಹ ಕಲೆಗಳು ಕೂಡ ಕಾಲಕ್ರಮೇಣವಾಗಿ ನಿವಾರಣೆಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.